ಹಾಯ್ ಹಲೋ ಫ್ರೆಂಡ್ಸ್, ನಮ್ಮೂರ ಹಬ್ಬ ಮತ್ತು ಬಸವ ಜಯಂತ್ಯೋತ್ಸವ ವ್ಲಾಗ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್. ವಿಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ ನಮ್ಮ ಊರಿನ ಎಂಟ್ರೆನ್ಸಿಂದ ಸ್ಟಾರ್ಟ್ ಮಾಡೋಣ. ಇದೆ ನೋಡಿ ನಮ್ಮ ಊರಿನ ಎಂಟ್ರೆನ್ಸ್. ಏನು ಅಂದರೆ ವಿಶೇಷತೆ, ಈ ಪರ್ಟಿಕ್ಯುಲರ್ ವರ್ಷದಲ್ಲಿ ತುಂಬಾ ಲೈಟಿಂಗ್ಸ್ ಹಾಕಿದ್ರು ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನೀವೇ ನೋಡ್ಬೋದು ಹೇಗಿದೆ ಅಂತ. ಸ್ವಲ್ಪ ಇಣುಕು ನೋಟ ನಮ್ಮ ಊರಿನ ಒಳಗಡೆ ಭಾಗದಲ್ಲಿ. ಬನ್ನಿ ಹಾಗೆ ಒಳಗಡೆ ಹೋಗೋಣ. ಪ್ರತಿ ವರ್ಷ ದೀಪಾಲಂಕಾರ ಮಾಡ್ತಾರೆ, ಬಟ್ ಈ ಪರ್ಟಿಕ್ಯುಲರ್ ವರ್ಷದಲ್ಲಿ ದೀಪಾಲಂಕಾರ ತುಂಬಾ ಸೊಗಸಾಗಿ ಕಾಣ್ತಾ ಇತ್ತು. ಪ್ರತಿಯೊಂದು ದೇವಸ್ಥಾನಕ್ಕೂ ದೀಪಾಲಂಕಾರ, ಲೈಟಿಂಗ್ಸ್, ಎಲ್ಲೆಲ್ಲೂ ಲೈಟ್ಗಳು ಜಗಮಗಿಸ್ತಾ ಇತ್ತು. ನೀವೇ ನೋಡ್ಬೋದು ಎಷ್ಟು ಲೈಟಿಂಗ್ಸ್ ಇದೆ ಅಂತ. ಫಸ್ಟ್ ಕಾರ್ಯಕ್ರಮ ಬಸವ ಜಯಂತ್ಯೋತ್ಸವ. ಅದಕ್ಕೆ ದೇವಸ್ಥಾನದಲ್ಲಿ ಅಗ್ನಿಕೊಂಡ ರೆಡಿ ಮಾಡ್ತಾ ಇದ್ರು. ಇದೇ ನೋಡಿ ಆ ಪರ್ಟಿಕ್ಯುಲರ್ ಅಗ್ನಿಕೊಂಡದ ಪ್ರಿಪ್ರೇಷನ್ ಕ್ಲಿಪ್ಪಿಂಗ್. ಹಾಗೂ ನಮ್ಮೂರಿನಲ್ಲಿ ಬಸವಣ್ಣನ ದೇವಸ್ಥಾನ ಅಂತಲೇ ಖ್ಯಾತಿ ಈ ಪರ್ಟಿಕ್ಯುಲರ್ ದೇವಸ್ಥಾನ, ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯ. ಬಸವ ಜಯಂತ್ಯೋತ್ಸವ ಪ್ರಯುಕ್ತ ಅಲಂಕಾರ ಮಾಡಿರುವಂಥ ರೀತಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ನಮ್ಮೂರಿನ ಕಲ್ಯಾಣಿ ಹೇಗೆ ಜಗಮಗಿಸ್ತಾ ಇದೆ ಅಲ್ವಾ. ಬನ್ನಿ ಒಳಗಡೆ ಹೋಗೋಣ. ಹಾಗೆ ಸ್ವಲ್ಪ ಒಳಗಡೆ ಹೋದರೆ ಇನ್ನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ನೋಡ್ಬೋದು. ಬಸವಣ್ಣ ಜಯಂತಿ ಅಂದ್ಬಿಟ್ಟು ಪಲ್ಲಕ್ಕಿಯೇನೋ ರೆಡಿ ಆಯಿತು. ಹಾಗೆ ಊರಬ್ಬಕ್ಕೆ ಊರು ದೇವತೆಗಳು ಕೂಡ ಚಾವಡಿ ಮನೆಯಲ್ಲಿ ಇಟ್ಟಿದ್ದಾಯಿತು. ಹಾಗೆ ನೆಕ್ಸ್ಟ್ ಬಸವಣ್ಣ ಜಯಂತಿನ ಕಂಟಿನ್ಯೂ ಮಾಡೋಣ. ಬನ್ನಿ. ಬಸವಣ್ಣನವರ ಜಯಂತಿ ಅಂದಮೇಲೆ ಸ್ವಲ್ಪ ವಿಶೇಷತೆ ಇರಲೇಬೇಕು ಅಲ್ವಾ. ಆ ವಿಶೇಷತೆ ಏನು ಅಂತ ನೋಡೋಣವಾ. ಜಗಜ್ಯೋತಿ ಬಸವೇಶ್ವರ ಮಹಾರಾಜಕ್ಕೆ ಕಾಯಕವನ್ನ ಕೈಲಾಸವಾಗಿ ಮಾರ್ಪಡಿಸಿ ಬಲರೇ ಬಾಪರೇ ರುದ್ರ ಕಾಯಕವನ್ನ ಕೈಲಾಸವಾಗಿ ಮಾರ್ಪಡಿಸಿ ಕಲಬೇಡ ಕೊಲಬೇಡ ಶುದ್ಧಿ ಬಾಪರೇ ರುದ್ರ ತುಪ್ಪ ಕೊಟ್ಟರು ಬೇಡ ತೂಕವಿಲ್ಲದವರ ಸಂಘ. ತುಪ್ಪ ಕೊಟ್ಟರು ಬೇಡ ತೂಕವಿಲ್ಲದವರ ಸಂಘ. ಜೇನು ಕೊಟ್ಟರು ಬೇಡ ಅಜ್ಞಾನಿಗಳ ಸಂಘ. ಕನಕ ಕೊಟ್ಟರು ಬೇಡ ಜೀವ ತೆಗೆಯುವರ ಸಂಘ. ಜ್ಞಾನವಿದ್ದರೂ ಬೇಡ ಜಾತಿ 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 ಎನ್ನುವರ ಸಂಘ. ಜಾತಿಹೀನನ ಮನೆಯ ಜ್ಯೋತಿಹೀನವೇ 12ನೆಯ ಶತಮಾನದಲ್ಲೇ ಜಾತಿ ಎಂಬ ಪಿಡುಗನ್ನ ಬಡಿದೋಡಿಸಲು ಸಗ ಒಬ್ಬ ಕಾಯಕ ಯೋಗಿ ಒಬ್ಬ ಪರಶಿವನ ಒಡ್ಡೋಲಗದಿಂದ ಬಂದಿಯಾಗಿ ಅವತರಿಸಿ ಶವನಾಗಿ ಜನಿಸಿ ಬಾಪರೇ ರುದ್ರ ಶವನ ಬಾಗೆ ಮಾಡಿ ಎಂಬ ಸ್ವಗ್ರಾಮದಲ್ಲಿ ಜನಿಸಿ ಜ್ಞಾನದಲ್ಲಿ ಮಂತ್ರಿಯಾಗಿ ಜನರನ್ನು ಒಟ್ಟುಗೂಡಿಸಿ ಎಲ್ಲರಿಗೂ ಇಷ್ಟಲಿಂಗವನ್ನ ದಯಪಾಲಿಸಿ ಜನ ಸಾಹಿತ್ಯ ಭಕ್ತಿ ಭಂಡಾರವನ್ನ ಯಾವ ಬಸವೇಶ್ವರರ ಜಯಂತ್ಯೋತ್ಸವದ ಅಂಗವಾಗಿ ದೇವಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಆದಿಶಕ್ತಿಯಾಗಿ ಯಾವ ಅಕಾಲಮ್ಮ ದೇವಿಯಾಗಿ ಗಂಗಮ್ಮ ದೇವಿಯಾಗಿ ಅಲ್ಲಮ್ಮ ದೇವಿಯಾಗಿ ಅಪ್ಪಲಮ್ಮ ದೇವಿಯಾಗಿ ಗ್ರಾಮದಲ್ಲಿ ಗ್ರಾಮವನ್ನು ಕಾಪಾಡುತ್ತೇನೆಂಬುದಾಗಿ ಬಂದು ಕುಳಿತಿದ್ದಾರೆ. ಜಗನ್ಮಾತೆಯಾದಂತಹ ದೇವಾನುದೇವತೆಗಳನ್ನ ದೇವಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನೋದೆ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನೋದೆ ಶಿರೋದಿನಿ
ಜಯಂತ್ಯೋತ್ಸವದ ವಿಜಯದ ವಿಜೃಂಭಣೆಯ ಮಹೋತ್ಸವಕ್ಕೆ ಬಲ್ಲೆ 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 ರುದ್ರ ಎಂಜಾಯ್ ಮಾಡಿದ್ರಾ ವೀರಗಾಸೆ ಕುಣಿತನ? ಚೆನ್ನಾಗಿತ್ತು ಅಲ್ವಾ? ಹಾಗೆ ಅವತ್ತಿನ ರಾತ್ರಿ ನಮ್ಮ ಮನೆಯಲ್ಲೇ ಬಂದು ಪಾದಪೂಜೆಗೆ ಅಂತ ಲಿಂಗದೇವರು ಕೂಡ ಬಂದಿದ್ದರು. ಹಾಗೆ ಊರೆಲ್ಲನೂ ಬಸವಣ್ಣನವರ ಪಲ್ಲಕ್ಕಿ ಕೂಡ ಮೆರವಣಿಗೆ ಆಯಿತು. ಈ ಕುಣಿತ ನೋಡಿ ಒಂಥರ ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿ ಜನ ಸೇರಿದ ರೀತಿ ಮಾತ್ರ ಅದ್ಭುತ, ಅತ್ಯದ್ಭುತ. ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇಷ್ಟೊತ್ತು ಏನು ನೋಡಿರಿ, ಬಸವಣ್ಣನವರ ಜಯಂತಿ ಆಯಿತು. ನೆಕ್ಸ್ಟ್ ಬಂದು ನಮ್ಮ ಊರ ದೇವತೆಯರ ಮೆರವಣಿಗೆ ಶುರುವಾಯಿತು. ಹಾಗೆ ನಮ್ಮ ಚಾವಡಿಯಲ್ಲಿ 4 ದೇವತೆಗಳನ್ನ ಕೂರಿಸಿದ್ರು. ಯಾವುದು ಅಂತೀರಾ? ಪಟಾಲಮ್ಮ, ಗಂಗಮ್ಮ, ಎಲ್ಲಮ್ಮ, ಸಬಲಮ್ಮ. ಈ 4 ದೇವತೆಯರು ನಮ್ಮ ಗ್ರಾಮ ದೇವತೆಗಳು ಅಂತಲೇ ಖ್ಯಾತಿ. ಎಷ್ಟು ಸೊಗಸಾಗಿ ಅಲಂಕಾರ ಮಾಡಿದರು ಅಂದರೆ 2 ಕಣ್ಣು ತುಂಬಿ ಬರ್ತಿತ್ತು. ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು. ನೋಡಿ ನೀವೇ ಹೇಗಿತ್ತು ಅಂತ. ಒಂದು ವಿಶೇಷತೆ ನೋಡ್ಬೋದು, ಏನು ಗೊತ್ತಾ? ಪಟಾಲಮ್ಮ ದೇವರಿಗೆ ಕರಗದ ಅವತಾರದಲ್ಲಿ ಒಂದು ಹೂವಿನ ಅಲಂಕಾರ ಮಾಡಿದ್ದು. ಬನ್ನಿ ಮೆರವಣಿಗೆ ಶುರು ಮಾಡೋಣ. ನಮ್ಮ ಊರಿನ ಜನರು ಎಲ್ಲರೂ ರೆಡಿ ಇದ್ದಾರೆ. 1 by 1 ಪಟ್ಟಕ್ಕೆ ಕೂರಿಸಿದ್ದಂತಹ ದೇವತೆಗಳನ್ನ ಈಗ ಊರಿಗೆ ಮೆರವಣಿಗೆ ಮಾಡೋಕ್ಕೆ ಎತ್ಕೋತಿದ್ದಾರೆ. ನೀವೇ ನೋಡಿ ಎಷ್ಟು ಜನ ಸೇರಿದ್ರು ಅಂತ. ಏನು ಹೇಳಿ, ಹಳ್ಳಿಗಳಲ್ಲಿ ಈ ರೀತಿಯಾದಂತಹ ಒಂದು ಸೆಲೆಬ್ರೇಷನ್ಸ್ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಅಲ್ವಾ? ಹಾಗೆ ಅಲ್ಲಿಂದ ಮಕ್ಕಳು ಕೂಡ ಯಾವ ರೀತಿ ಎಂಜಾಯ್ ಮಾಡ್ತಿದ್ರು ನಿಮಗೆ ಗೊತ್ತಾ? ನೀವೇ ನೋಡಿ ಹೇಗಿತ್ತು ಅಂತ. ಈ ರೀತಿಯಾದಂತಹ ವೈಭೋಗದ ಮೆರವಣಿಗೆ ನೋಡ್ತಾ ಇದ್ದರೆ ಹೇಗೆ ಖುಷಿ ಅನಿಸುತ್ತೆ ಅಂದರೆ, ನೀವೇ ನೋಡ್ತಿರ್ಬೋದು 4 ದೇವತೆಯರು ನಮ್ಮ ಗ್ರಾಮ ದೇವತೆಯರಾಗಿ ಸ್ವತಃ ತಾವೇ ಬಂದು ನೆಲೆ ಊರಿ ಹೋದಾಗ ಅನಿಸುತ್ತೆ. ಊರೆಲ್ಲ ಮೆರವಣಿಗೆ ಆಯಿತು, ಎಲ್ಲರ ಮನೆಯದು ಪೂಜೆ ಕೂಡ ಆಯಿತು 2ನೇ ದಿನ. 3ನೇ ದಿನದ ವಿಶೇಷತೆ ಏನು ಗೊತ್ತಾ? ಕಳಸ ಕರಗ ಮಹೋತ್ಸವ. ಎಷ್ಟು ಸುಂದರವಾಗಿದೆ, ನೀವೇ ನೋಡಿ. ಈ ವ್ಯಕ್ತಿ ಕುಣಿತಿರೋದು ನೋಡಿದ್ರೆ ಆ ದೇವರೇ ಧರೆಗಿಳಿದು ಬಂದು ಆ ವ್ಯಕ್ತಿ ಮೂಲಕ ಕುಣಿಸ್ತಾ ಇದ್ದಾರೆ ಅನಿಸುತ್ತೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ, ಎಷ್ಟು ನಾಜೂಕಾಗಿ ಈ ಕಳಶ ಹೊತ್ತು ಆ ವ್ಯಕ್ತಿ ಕುಣಿತಿದ್ದಾರೆ ಅಂತ. ಅಲ್ಲಿ ಜನ ಸೇರಿದ್ರು ಅಂದರೆ ಯಾಕೆ ಹೇಳ್ತೀರಾ? ಅಲ್ಲಿ ವಿಡಿಯೋ ಕೂಡ ತಗೊಳ್ಳೋದಕ್ಕಾಗ್ತಿರ್ಲಿಲ್ಲ, ಅಷ್ಟು ಜನ ಇದ್ದರು ಈ ಪರ್ಟಿಕ್ಯುಲರ್ ಮಹೋತ್ಸವದಲ್ಲಿ. ಈ ವಾದ್ಯದೊಂದಿಗೆ ಈ ಕಳಶ ಮತ್ತು ಅವರ ಕುಣಿತ, ಆ ದೇವರ ವೈಭೋಗ ಎಲ್ಲನೂ ನೋಡ್ತಾ ಇದ್ರೆ ಕಣ್ತುಂಬುತ್ತೆ ಅಲ್ವಾ? ಇವರ ಈ ಭಕ್ತಿಗೆ ದೇವರು ಕೂಡ ಮೆಚ್ಚಲೇಬೇಕು ಅಲ್ವಾ? ಎಲ್ಲರೂ ಮೆಚ್ಚಿದ್ದಾರೆ. ಸುಮಾರು ಅರ್ಧ ಗಂಟೆ ಇಲ್ಲ 3/4 ಗಂಟೆ ಅನ್ಕೋತೀನಿ ಈ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಇದೇ ರೀತಿ ಎನರ್ಜಿಯಿಂದ ಕುಣಿದಿದ್ದಾರೆ. ಧನ್ಯವಾದಗಳು ತಿಳಿಸಲೇಬೇಕು ಅಲ್ವಾ? ಈ ಕರಗದ ಪೂಜಾರಿ ಹೆಸರು ಲಕ್ಷ್ಮೀನಾರಾಯಣ ಅಂತ. ಅವರ ತಾತನ ಕಾಲದಿಂದಲೂ ಕರಗ ಉರಿತಲೇ ಬರ್ತಿದ್ದಾರೆ.
ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹೋಪ್ ನನ್ನ ವೀಡಿಯೋನ ಲೈಕ್ ಮಾಡಿದ್ರಿ ಅನ್ಕೋತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.